ಎರಡು ಕಡೆದಾಗ ನಾನು ಎರಡು ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ ಮೇಡಮ್. ಒಂದು, ಸಿಟಿ ರವಿ ಹೇಳ್ತಾರೆ ಧರ್ಮಸ್ಥಳಕ್ಕೆ ಹೋಗುವಂತ ಆದ್ಯತೆನೇ ಇಲ್ಲ ಈ ವಿಚಾರದಲ್ಲಿ, ಧರ್ಮಸ್ಥಳಕ್ಕೆ ಹೋಗುವಂತ ಪ್ರಮೇಯನೇ ಬರೋದಿಲ್ಲ ಈ ವಿಚಾರದಲ್ಲಿ ಅಂತ ಒಂದು ಹೇಳ್ತಾರೆ. ಕೆಸರಿನಿಂದ ನಾನು ದೂರ ಇರ್ತೀನಿ, ಕೆಸರಿನಿಂದ ನಾನು ದೂರ ಇರ್ಲಿಕ್ಕೆ ಇಚ್ಛೆ ಪಡ್ತೀನಿ ಅನ್ನೋಂಥದ್ದನ್ನ ಹೇಳ್ತಾರೆ. ಇದೆರಡರ ಜೊತೆಗೆ ಕಡೆಯ ಪ್ರಶ್ನೆ, ನಿಮ್ಮ ಮುಂದಿನ ಹೋರಾಟ ಹೇಗೆ? ಯಾಕೆಂದ್ರೆ ಇದೀಗ ಆಲ್ರೆಡಿ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ ಈ ವಿಚಾರ. ನೀವು ಕೂಡ ಪ್ರಧಾನಿಯವರ ಹತ್ರ ಹೋಗ್ತೀವಿ ಅಂತ ಹೇಳಿದ್ರಿ. ಸೊ ಯಾವ ರೀತಿ ಹೋರಾಟ ನಡೆಸಬೇಕು ಅಂತ ಅನ್ಕೊಂಡಿದ್ದೀರಿ? ನೋಡಿ, ಅವರು ರಾಜ್ಯಪಾಲರಿಗೆ ಭೇಟಿಯಾಗಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ನಾನು ರಾಜ್ಯಪಾಲರಿಗೆ ಭೇಟಿಯಾಗ್ತೀನಿ. ಯಾಕೆ? ನ್ಯಾಯ ಅವರೊಬ್ಬರಿಗೇನ? ರಾಜ್ಯಪಾಲರು ಇಡೀ ರಾಜ್ಯದ ರಾಜ್ಯಪಾಲರು ಗಣತವ್ಯತ್ತ ಸಂವಿಧಾನಬದ್ಧವಾದಂಥ ಅಧಿಕಾರದಲ್ಲಿ ಕೂತ್ಕೊಂಡಿದ್ದಾರೆ. ಈಗ ಗಾಂಧಿ ಭಾರತ ಕಾರ್ಯಕ್ರಮ ಇರೋದ್ರಿಂದ ನಾವೆಲ್ಲರೂ ಇಲ್ಲಿ ಬ್ಯುಸಿ ಇದ್ದೀವಿ. ನಾನು ಇದು ಮುಗಿದ ತಕ್ಷಣ ಹೋಗಿ ರಾಜ್ಯಪಾಲರಿಗೆ ಭೇಟಿಯಾಗಿ ನನಗೆ ಆದಂಥ ಘಟನೆಯನ್ನು ವಿವರಿಸಿ ಅವ್ರಿಗೆ ದೂರನ್ನ ಕೊಡ್ತೀನಿ. ಜೊತೆಯಲ್ಲಿ ದೇಶದ ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗುವಂಥ ಪ್ರಯತ್ನ ಮಾಡ್ತೀನಿ, ರಾಷ್ಟ್ರಪತಿಗಳಿಗೆ ಭೇಟಿಯಾಗುವಂಥ ಪ್ರಯತ್ನ ಮಾಡ್ತೀನಿ. ಇಬ್ಬರಿಗೂ ಪತ್ರದ ಮುಖಾಂತರ ಅಡ್ವೊಕೇಟ್ ಅವ್ರ ಹತ್ರ ಮಾತನಾಡ್ತಾ ಇದ್ದೀನಿ, ಯಾವ ರೀತಿ ನಾವು ಇದನ್ನ ಮಾಡಬೇಕು ಅಂತ ಹೇಳಿ ಮುಂದಿನ ದಾರಿಯನ್ನ. ಆದರೆ ಇದನ್ನ ಬಿಡುವಂತ ಪ್ರಶ್ನೆನೇ ಇಲ್ಲ, ಕ್ಷಮಿಸುವಂತ ಪ್ರಶ್ನೆನೇ ಇಲ್ಲ. ಧರ್ಮಸ್ಥಳಕ್ಕೆ ಹೋಗುವಂತ ಪ್ರಮೇಯ ಇಲ್ಲ ಈ ವಿಚಾರದಲ್ಲಿ ಅಂತ ಹೇಳಿದ್ದಾರೆ, ಆದ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಅದು ಅವರ ಭಾವನೆ. ಅವ್ರಿಗೆ ಅವ್ರು ಹೇಳ್ತಾರೆ ಈಗಾಗಲೇ ಪೊಲೀಸ್ ಅವರು ಇಷ್ಟೆಲ್ಲ ಇದಾಗಿದೆ, ಕೇಸ್ ಆಗಿದೆ, ಕೇಸ್ ಕೋರ್ಟ್ ನಲ್ಲಿದೆ ಅಂತ. ಅದೆಲ್ಲ ಅದ್ರ ಪಾಡಿಗೆ ಆಗ್ಲಿ. ನೀವು ವಿಜೃಂಭಣೆ ಮಾಡ್ಕೊಳ್ತಾ ಇದೀರಲ್ರಿ, ನೀವು ಹಾರ ತುರಾಯಿ ಹಾಕೊಳ್ತಾ ಇದ್ದೀರಾ, ಗೋಸುಂಬೆ ಮುಖ ಮಾಡಿ ಗೋಮುಖ ವ್ಯಾಘ್ರಣ ತರ ರಾಜ್ಯದ ಜನತೆ ಎದುರುಗಡೆ ನಿಮಗೆ ಅನ್ಯಾಯ ಆಗಿದೆ ಅಂತ ಬಿಂಬಿಸ್ಕೊಳ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ನಾನು ಧರ್ಮಸ್ಥಳಕ್ಕೆ ಕರಿತಾ ಇದ್ದೀನಿ. ಬನ್ನಿ, ನ್ಯಾಯಾಲಯ ಒಂದ್ ಕಡೆ ಅದು ಕೇಸು ಕೋರ್ಟು ಅದು ನಡೀತಾ ಇರುತ್ತೆ. ಆದ್ರೆ ನೀವು ಸಾಚ ಅಂತ ಬಿಂಬಿಸ್ಕೊಳ್ತಾ ಇದ್ದೀರಲ್ಲ, ನಿಮ್ಗೆ ಅನ್ಯಾಯ ಆಗಿದೆ ಅಂತ ಬಿಂಬಿಸ್ಕೊಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರಿತಾ ಇದ್ದೀನಿ.